ಮ್ಯಾಮ್ ನಮಗೆ ಆದಷ್ಟು ಟಿಫನ್ ರೆಸಿಪೀಸ್ನ ಹೇಳ್ಕೊಡಿ, ರೈಸಲ್ಲಿ ಮಾಡುವಂಥ ಟಿಫನ್ ರೆಸಿಪೀಸ್ ಹೇಳ್ಕೊಡಿ. ನಮಗೆ ರೈಸಲ್ಲಿ ಮಾಡುವಂಥ ಟಿಫನ್ ರೆಸಿಪೀಸ್ ಅಂದರೆ ಇಷ್ಟ. ನಮ್ಮ ಯಜಮಾನ್ರಿಗೆ ರೈಸಲ್ಲಿ ಟಿಫನ್ ರೆಸಿಪೀಸ್ ಅಂದರೆ ಇಷ್ಟ. ನಮ್ಮ ಮಕ್ಕಳು ರೈಸಲ್ಲಿ ಮಾಡಿದ್ರೆ ಮಾತ್ರ ಟಿಫನ್ ರೆಸಿಪೀಸ್ನ ಇಷ್ಟಪಡ್ತಾರೆ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಸೊ ನಿಮ್ಮೆಲ್ಲರಿಗೋಸ್ಕರ ನಾನು ಸೂಪರ್ ಇರುವಂಥ ಒಂದು ಟಿಫನ್ ರೆಸಿಪಿನ ತೊಗೊಬಂದಿದ್ದೀನಿ. ಇದು ಬಂದು ನನ್ನ ಫ್ರೆಂಡ್ ಹೇಳ್ಕೊಟ್ಟಿರೋವಂಥ ರೆಸಿಪಿ ನನಗಿದು. ಸೊ ನನ್ನ ಫ್ರೆಂಡು ಬೆಳಗ್ಗೆ ಹೊತ್ತು ಇಲ್ಲಿ ನಮ್ಮ ಪಕ್ಕದ ಮನೆಯಲ್ಲೇ ಇದ್ದಾರೆ, ಸುಷ್ಮಾ ಅಂತ. ಸೊ ಅವರು ಏನೇ ಟಿಫನ್ ಮಾಡಿದ್ರು ಬೆಳಗ್ಗೆ ನನ್ನ ಜೊತೆ ಶೇರ್ ಮಾಡೇ ಮಾಡ್ತಾರೆ. ನಾನು ಅಷ್ಟೇ ಅವ್ರು ಮಾಡೋ ಟಿಫನ್ ಐಟಮ್ಸಲ್ಲಿ ನನಗೆ ಇದೊಂದು ತುಂಬ ಇಷ್ಟ ಆಯಿತು. ಸೊ ಕೇಳಿಬಿಟ್ಟು ನಿಮಗೋಸ್ಕರ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಲ್ವ, ಸೊ ಯುನೀಕ್ ಆಗಿರಬೇಕು, ಡಿಫ್ರೆಂಟ್ ಆಗಿರಬೇಕು. ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮೆಲ್ಲರಿಗೋಸ್ಕರ ಒಂದು ಸಿಂಪಲ್ ಆಗಿರೋವಂಥ ಅತಿ ರುಚಿಯಾಗಿರೋವಂಥ ಈ ಬಾತ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದಕ್ಕೆ ಏನೇ ರುಬ್ಬೋ ಅಂಥ ಅವಶ್ಯಕತೆಯೇ ಇಲ್ಲ. ಒಂದು ಕುಟಾಣಿ ಒಳಗಡೆ ಒಂದು ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿನ ಈ ಥರ ಹಾಕ್ಕೊಂಡು ನೀಟಾಗಿ ಅದನ್ನ ದಪ್ಪ ಥರ ಜಜ್ಕೋಬೇಕು. ಓಕೆನಾ? ಈ ಥರ ಕುಟಾಣಿ ಒಳಗಡೆ ಹಾಕೊಂಡು ಜಜ್ಗಳು. ಇದನ್ನೆಲ್ಲ ಮಿಕ್ಸಿನೆಲ್ಲ ಹಾಕಿ ಮಾಡೋ ಅವಶ್ಯಕತೆ ಇಲ್ಲ. ಕರೆಂಟ್ ಇಲ್ಲ ಅಂದರೂ ಆರಾಮಾಗಿ ಮಾಡ್ಬೋದು. ಕರೆಂಟ್ ಇಲ್ಲ ಅಂದಾಗ ಬಾತ್ ತಿನ್ನಬೇಕು ಅಂದರೆ ಆರಾಮ್ಸೆ ಈ ಬಾತ್ನ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನೋಡಿ, ಒಂದು ಕುಕ್ಕರ್ಗೆ ಇಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಇಲ್ಲಿ ಓಲ್ ಸ್ಪೈಸಸ್ನೆಲ್ಲನೂ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಹಾಗೆ ಜಾವಿತ್ರಿ, ಮರಾಠಿ ಮೊಗ್ಗು, ಸ್ಟಾರ್ ಮೊಗ್ಗು ಎಲ್ಲನೂ ಇಲ್ಲಿ ಹಾಕ್ಕೊಂಡು ನೋಡಿ ಜಸ್ಟ್ ಒಂದು 10 ಸೆಕೆಂಡ್ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಓಕೆನಾ? ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ 1 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ. ನೀವೇನಾದ್ರೂ ಕರೆಂಟ್ ಇಲ್ಲದೆ ಇದ್ದಾಗ ಬಾತ್ ತಿನ್ನಬೇಕು ಅಂತ ಏನಾರು ಆಸೆ ಆಯಿತು ಅಂದರೆ ಫಟಾಫಟ್ ಅಂತ ಮಾಡ್ಕೊಳ್ಳಿ. ಇದಕ್ಕೆ ಕರೆಂಟ್ ಅವಶ್ಯಕತೆ ಇಲ್ಲವೇ ಇಲ್ಲ. ಇಲ್ಲಿ ನೋಡಿ, ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಈ ಥರ ಮಧ್ಯಕ್ಕೆ ಜಿಗಳಿ ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಿಲ್ಲ. ಓಕೆನಾ? ಈ ಥರ ಜಿಗಳಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಎಕ್ಸ್ಟ್ರಾ ಸ್ಪೈಸಸ್ನ ನಾವು ಯಾವುದೂ ಸೇರಿಸ್ತಾ ಇಲ್ಲ. ಧನಿಯಾ ಪುಡಿ ಆಗಿರ್ಬೋದು, ಖಾರದ ಪುಡಿ ಆಗಿರ್ಬೋದು, ಗರಂ ಮಸಾಲ ಆಗಿರ್ಬೋದು, ಇಲ್ಲಿ ಯಾವುದೇ ಥರ ಮಸಾಲಗಳನ್ನ ಹಾಕ್ತಾಯಿಲ್ಲ. ಹಸಿಮೆಣ್ಸಿನ್ಕಾಯಿನ ಇದಕ್ಕೆ ಖಾರಕ್ಕೆ ಅಷ್ಟೇನೆ. ಇಲ್ಲಿ ನೋಡಿ, ನಾವು ಜಜ್ಜಿಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿನೂ ಕೂಡ ಇಲ್ಲಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಒಂದು 10ರಿಂದ ಒಂದು 20 ಸೆಕೆಂಡು ಒಂದು 20 ಸೆಕೆಂಡ್ ಇದನ್ನು ನೋಡಿ ಈ ಥರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇಲ್ಲಿ ನಾನಿಲ್ಲಿ 1 ಕಪ್ಪು ಕ್ಯಾರೆಟು, ಬೀನ್ಸು ಮತ್ತು ಗೆಡ್ಡೆಕೋಸನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ನೀಟಾಗಿ ಅದನ್ನ ವಾಶ್ ಮಾಡಿ ಕಟ್ ಮಾಡಿ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ತಳ ಅಂಟ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಅದು ಈ ಟೈಮಲ್ಲಿ ಟೊಮೆಟೊ ಹಾಕೋದ್ರಿಂದ ಟೊಮೆಟೊ ನೀರು ಬಿಟ್ಕೊಂಡು ಅದೆಲ್ಲ ಸರಿ ಹೋಗುತ್ತೆ. ಏನು ಫ್ಲೇವರಲ್ಲೇನು ಡಿಫ್ರೆಂಟ್ ಬರಲ್ಲ. ಓಕೆನಾ? ಇಲ್ಲೆಲ್ಲ ತರಕಾರಿ ಹಾಕಿದ್ಮೇಲೆ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಇಲ್ಲಿ ಸ್ಲೈಸಾಗಿ ಕಟ್ ಮಾಡಿರುವಂಥ ಒಂದು 5 ಟೊಮೆಟೊನ, ಮೀಡಿಯಮ್ ಸೈಜ್ ಟೊಮೆಟೊನ ಸ್ಲೈಸಾಗಿ ಕಟ್ ಮಾಡಿ ಆ ಟೊಮೆಟೊನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದನ್ನ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಇಲ್ಲಿ ನನ್ನ ಫ್ರೆಂಡು ಅರಿಶಿನ ಹಾಕಿರ್ನಿಲ್ಲ. ಸೊ ನನಗೆ ಇಲ್ಲಿ ಉಪ್ಪು ಅರಿಶಿನ ಯಾವಾಗಲೂ ಕಾಂಬಿನೇಷನಾಗಿ ಹಾಕಿ ನನಗೆ ರೂಢಿರೋದ್ರಿಂದ ಉಪ್ಪು ಹಾಕಿದ ತಕ್ಷಣ ಅರಿಶಿನ ಹಾಕ್ಬಿಟ್ಟು ಆಮೇಲೆ ಅಂದ್ಕೊಂಡು ಅಯ್ಯೋ ಅರಿಶಿನ ಹಾಕಬಾರ್ದಾಗಿತ್ತು, ಅವ್ರು ಹೇಳಿಲ್ಲ ಅಂತ. ಬಟ್ ನೀವು ಅರಿಶಿನ ಹಾಕೂ ಮಾಡಿ ಹಾಕ್ತೇನೂ ಮಾಡಿ, ಅವರು ಹಾಕ್ತೇ ಮಾಡಿದ್ರು ಚೆನ್ನಾಗಿರ್ತಾಯಿತ್ತು. ಅರಿಶಿನ ಹಾಕಿದ್ರು ಏನು ವೇರಿಯೇಷನ್ ಆಗಲ್ಲ ನೋಡಿ. ಆಮೇಲೆ ಇಲ್ಲಿ ನೋಡಿ, ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಇಲ್ಲಿ ನಾವು ತೊಳೆದು ನೆನೆಸಿಟ್ಟಿರುವಂಥ 1 ಗ್ಲಾಸ್ ಅಕ್ಕಿನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1/4 ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ. ಓಕೆನಾ? ನಾವು ಯಾವುದೇ ರೈಸ್ ಐಟಮ್ಸ್ಗಾಗಿರ್ಬೋದು, ಪಲಾವ್ಗಾಗಿರ್ಬೋದು, ಬಿರಿಯಾನಿಗಾಗಿರ್ಬೋದು, ಏನೇ ನಾವು ಟಿಫನ್ ಐಟಮ್ಸ್ ಮಾಡಿದ್ರು ಬಿಸಿನೀರನ್ನೇ ಹಾಕ್ಕೊಳ್ಳಿ. ಓಕೆನಾ? ಅನ್ನ ಉಡುಬುಡಿಯಾಗಿ ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ. ಅನ್ನ ಸಾಫ್ಟಾಗಿ ಬೇಯುತ್ತೆ. ಅಕ್ಕಿನ ನೆನೆಸಿ ಹಾಕ್ಕೊಳ್ಳಿ, ಬಿಸಿನೀರು ಹಾಕ್ಕೊಳ್ಳಿ. ಓಕೆನಾ? ನೋಡಿ, ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಸರಿ ಇದೆಯಾ ಚೆಕ್ ಮಾಡಿಕೊಂಡು ಇಲ್ಲಿ ನೋಡಿ ನಮ್ಮ ಫೈನಲ್ ಟಚಪ್. ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಇಲ್ಲ ಅಂದರೆ ಯಾವುದೇ ಅಡುಗೆನೂ ನನ್ನ ಪ್ರಕಾರ ಫುಲ್ಫಿಲ್ ಆಗೋದೇ ಇಲ್ಲ. ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಉದುರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದೇ ಒಂದು ವಿಸಿಲ್ ನೀವು ದಮ್ ಕಟ್ಟಿ ಹಾಗೇ ಬೇಯಿಸ್ಕೊಬೋದು. ಓಕೆನಾ? ಏನು ತಳ ಅಂಟೋದಾಗಲಿ ಏನೂ ಆಗೋಲ್ಲ. ಇದು ದಮ್ ಕಟ್ಟಿ ಹಾಗೆ ಒಂದು 5 ನಿಮಿಷ ಬಿಟ್ಟರೂ ಆಗುತ್ತೆ. ನಾನಿಲ್ಲಿ ಜಸ್ಟ್ 1 ವಿಸಿಲ್ನ ತೊಗೊತಾ ಇದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ತೊಗೊಂಡ್ರೆ ಉಡುಬುಡಿಯಾಗಿರೋವಂಥ ಸಕ್ಕತ್ತಾಗಿರೋವಂಥ ಈ ಬಾತು ರೆಡಿಯಾಗುತ್ತೆ. ನಾನಿದು ಬಾತ್ ಅಂತಲೇ ಹೇಳ್ತೀನಿ. ನೀವು ಏನು ಬೇಕಾದ್ರೂ ಅಂದ್ಕೋಬೋದು. ತರಕಾರಿ ಬಾತ್ ಅಂದ್ಕೊಳ್ಳಿ. ಓಕೆನಾ? ಬಾತ್ ಅಂದರೆ ಬರೀ ಬಾತ್ ಅಲ್ಲ, ಬಾತ್ ಅನ್ನೋದು ಒಂದು ಭಾವನೆ. ಅದಕ್ಕೆ ನಾವೆಲ್ಲರೂ ಹೋಟೆಲ್ಗಳು ಹೋದರೆ ನಾವು ಫಸ್ಟು ಅದ್ರ ಬಾತ್ ಫ್ಲೇವರು ಅದಕ್ಕೆ ಫಿದಾ ಆಗೋಗ್ತೀವಿ. ಹೌದಲ್ವಾ? ಇದು ಮಾತ್ರ ನಿಜನೇ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಲೇಬೇಕು. ಇಂಥ ರೆಸಿಪಿ ಹೇಳ್ಕೊಟ್ಟಿರುವಂಥ ನನ್ನ ಫ್ರೆಂಡ್ ಸುಷ್ಮಂಗೆ ಥ್ಯಾಂಕ್ಸ್ನ ತಿಳಿಸ್ತಾ,
ಹಾಗೆ ಈ ರೆಸಿಪಿನ ಎಲ್ರಿಗೂ ಅವ್ರ ಮುಖಾಂತರ ನನ್ನ ಮುಖಾಂತರ ನನಗೆ ಮೆಸೇಜ್ ಮಾಡಿರೋ ಎಲ್ರಿಗೂ ನಾನು ಡೆಡಿಕೇಟ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಫಾಲೋ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ಬಂದು ನಿಮಗೆ ಸೇರುತ್ತೆ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕು ಹಾಗೆ ಒಂದು ಕಮೆಂಟ್ನ ಕೊಡೋದು ಮಾತ್ರ ಮರಿಬೇಡಿ. ಯಾಕಂದರೆ ನೀವು ಕೊಡೋ ಒಂದು ಲೈಕು ಕಮೆಂಟ್ ನನಗೆ ನೆಕ್ಸ್ಟ್ ವಿಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಲೇಬೇಕು, ಅಷ್ಟು ಟೇಸ್ಟಿ ಆಗಿರುತ್ತೆ ಈ ರೈಸ್ ಬಾತ್ ಮಾತ್ರ. ಒಂದೇ ಒಂದು ಸಲ ಟ್ರೈ ಮಾಡಿ, ಕರೆಂಟ್ ಇಲ್ದಾಗ ಫಟಾಫಟ್ ಅಂತ ಆಗಿಬಿಡುತ್ತೆ. ಓಕೆನಾ? ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೆ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಹೊಸ ರುಚಿನ ಹೊತ್ಕೊಂಡು ಬರ್ತಾ ಇರ್ತೀನಿ. ನಾನು ಮಾಡಿ ನಿಮಗೂ ಮಾಡಿಸ್ತಾ ಇರ್ತೀನಿ. ಲವ್ ಯು ಆಲ್.